ಮೈಸೂರು ಮಡಿಕೇರಿಯಲ್ಲೂ ಕೂಡ ಭಾರಿ ವರ್ಷಧಾರೆ ಆಗ್ತಾ ಇದೆ. ಪರಿಣಾಮ ಅಲ್ಲಿಯೂ ಕೂಡ ಒಂದಷ್ಟು ಸೇತುವೆಗಳು ಸಮಸ್ಯೆಗೆ ಸಿಲುಕಿಕೊಂಡಿವೆ. ಸುತ್ತೂರು ಸೇತುವೆ ಮುಳುಗಡೆಯಾಗಿದೆ. ಕಬಿನಿಯಿಂದ ಭಾರಿ ಪ್ರಮಾಣದ ನೀರನ್ನ ಹೊರಕ್ಕೆ ಬಿಡಲಾಗ್ತಾ ಇದೆ. ನಂಜನಗೂಡು ಊಟಿ ಹೆದ್ದಾರಿ ಸಹ ಬಂದ್ ಮಾಡಲಾಗಿದೆ. ಕಪಿಲೆಯ ಅಬ್ಬರ ದೇಗುಲಗಳಿಗೆ ಜಲ ದಿಗ್ಬಂಧನವನ್ನ ತಂದಿಟ್ಟಿದೆ. ಮೈದುಂಬಿ ಹರಿತಾ ಇದೆ ಕಾವೇರಿ. ಜಮೀನುಗಳು ಜಲಾವೃತವಾಗುವಂತಹ ಆತಂಕ. ಸಹಜವಾಗಿ ಅಲ್ಲಿರುವಂತಹ ನಿವಾಸಿಗಳು ಈ ಒಂದು ಆತಂಕದಲ್ಲಿ ದಿನವನ್ನ ದೂಡ್ತಾ ಇದ್ದಾರೆ. ಹಾಗಾದ್ರೆ ಮೈಸೂರು ಮತ್ತು ಮಡಿಕೇರಿಯಲ್ಲಿ ಆಗಿರುವಂತಹ ಮಳೆಯ ಪ್ರಮಾಣ ಹೇಗಿದೆ, ಅದರ ವರದಿ ಇಲ್ಲಿದೆ, ನೋಡೋಣ. ಮೈಸೂರಿಗೆ ವರುಣಾಘಾತ. ಕಬಿನಿಯಿಂದ ಭಾರಿ ನೀರು ರಿಲೀಸ್. ನಂಜನಗೂಡು ಊಟಿ ರಾಷ್ಟ್ರೀಯ ಹೆದ್ದಾರಿ ಬಂದ್. ಮಹಾಮಳೆಗೆ ಕರುನಾಡು ತತ್ತರಿಸಿ ಹೋಗಿದೆ. ಜನರ ಬದುಕು ಮೂರಾಬಟ್ಟೆಯಾಗಿದೆ. ಹಲವೆಡೆ ಹಳ್ಳಿಗಳೇ ಜಲ ದಿಗ್ಬಂಧನಕ್ಕೆ ಒಳಗಾಗಿದ್ದು ಮನೆಗಳು ಸರ್ವನಾಶವಾಗ್ತಾ ಇದೆ. ಭೂಕುಸಿತ ಮುಂದುವರೆದಿದೆ. ಕೇರಳದ ವಯನಾಡಿನಲ್ಲಿ ವರುಣ ರುದ್ರ ತಾಂಡವವಾಡ್ತಾ ಇದ್ದಾನೆ. ಹೀಗಾಗಿ ಮೈಸೂರಿನ ಕಬಿನಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿದೆ. ಭಾರಿ ಒಳಹರಿವಿನಿಂದಾಗಿ 70,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ. ಇದರಿಂದಾಗಿ ನಂಜನಗೂಡು ಊಟಿ ರಾಷ್ಟ್ರೀಯ ಹೆದ್ದಾರಿ 766 ಬಂದ್ ಆಗಿದೆ. ತಮಿಳುನಾಡು ಮತ್ತು ಕೇರಳಕ್ಕೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಜಲಾವೃತ ಆಗಿರುವುದರಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ನಂಜನಗೂಡಿನ ಮಲ್ಲನಮೂಲೆ ಮಠದ ಬಳಿ ರಸ್ತೆಯ ಮೇಲೂ ನೀರು ಹರಿತಾ ಇದೆ. ಕಬಿನಿ ಜಲಾಶಯದಿಂದ 70,000 ಕ್ಯೂಸೆಕ್ಸ್ನಷ್ಟು ನೀರನ್ನು ಹೊರ ಬಿಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಂಜನಗೂಡು ಭಾಗದಲ್ಲಿ ಈಗ ಪ್ರವಾಹ ಭೀತಿ ಎದುರಾಗಿದೆ. ತಾವೀಗ ಗಮನಿಸ್ತಾ ಇರುವಂಥದ್ದು ಇದು ನಂಜನಗೂಡು ಮತ್ತು ಊಟಿಯ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 766 ಮೇಲೆ ಸಂಪೂರ್ಣವಾಗಿ ನೀರು ಆವರಿಸಿದೆ. ಈ ಕಾರಣಕ್ಕೋಸ್ಕರವಾಗಿ ಈ ನಂಜನಗೂಡಿನ ರಾಷ್ಟ್ರೀಯ ಹೆದ್ದಾರಿಯನ್ನು ಈಗ ಬಂದ್ ಮಾಡಲಾಗಿದೆ. ನೀವು ಗಮನಿಸ್ತಾ ಇದ್ದೀರಿ, ಇಡೀ ಒಂದು ರಾಷ್ಟ್ರೀಯ ಹೆದ್ದಾರಿಯ ಉದ್ದಕ್ಕೂ ಕೂಡ ನೀರು ತುಂಬಿದೆ. ಕಬಿನಿ ಜಲಾಶಯದಿಂದ ಒಟ್ಟು 70,000 ಕ್ಯೂಸೆಕ್ಸ್ ನೀರನ್ನು ಇವತ್ತು ಹೊರಬಿಡಲಾಗ್ತಾ ಇದೆ. ಕಳೆದ 3 ದಿನಗಳಿಂದಲೂ ಕೂಡ ನಿರಂತರವಾಗಿ ಇದೇ ಪ್ರಮಾಣದಲ್ಲಿ ನೀರನ್ನು ಹೊರಬಿಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಂಜನಗೂಡಿನ ಪರ್ಟಿಕ್ಯುಲರ್ ಆಗಿ ಕಪಿಲಾ ಜಲಾನಯನ ಭಾಗದ ಹಲವು ಪ್ರದೇಶಗಳಲ್ಲೂ ಕೂಡ ಈಗಾಗಲೇ ಮುಳುಗಡೆ ಭೀತಿ ಎದುರಾಗಿದೆ. ಈಗ 70,000 ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಟ್ಟಿರುವಂತಹ ಪರಿಣಾಮವಾಗಿ ರಾಷ್ಟ್ರೀಯ ಹೆದ್ದಾರಿಯೇ ಬಂದಾಗಿದೆ. ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಅಧಿಕ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಹೀಗಾಗಿ ಈ ಕಡೆ ಭಾಗದಲ್ಲಿರುವಂಥ ಹಲವು ದೇವಸ್ಥಾನಗಳಿರ್ಬೋದು ಅಥವಾ ಚಿಕ್ಕ ಪುಟ್ಟ ಕೈಗಾರಿಕೆಗಳಿರ್ಬೋದು, ಇವೆಲ್ಲದರಲ್ಲೂ ಕೂಡ ನೀರು ತುಂಬಿದೆ. ಸದ್ಯಕ್ಕೆ ನಂಜನಗೂಡು ಮತ್ತು ಊಟಿ ಮಧ್ಯೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಭೋರ್ಗರೆಯುತ್ತಿರುವ ಕಪಿಲಾ ನದಿ. ನಂಜನಗೂಡಿನ ದೇಗುಲಗಳಿಗೆ ಜಲ ದಿಗ್ಬಂಧನ. ಕಬಿನಿ ಜಲಾಶಯದಿಂದ ಅತಿ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಬಿಡುತ್ತಿರುವ ಪರಿಣಾಮ ಕಪಿಲಾ ನದಿ ಭೋರ್ಗರೆತ ಹೆಚ್ಚಾಗಿದೆ. ನಂಜನಗೂಡಿನಲ್ಲಿ ಹಲವು ದೇವಸ್ಥಾನಗಳು ಜಲಾವೃತಗೊಂಡಿವೆ. ಕಪಿಲಾ ನದಿ ಜಲಾನಯನ ಪ್ರದೇಶದಲ್ಲಿ ಪ್ರವಾಹದ ಆತಂಕ ಮನೆ ಮಾಡಿದೆ. ಕಬಿನಿ ಜಲಾಶಯದಿಂದ ಭಾರಿ ಪ್ರಮಾಣದ ನೀರನ್ನು ಹೊರಬಿಡ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿ ಕಪಿಲಾ ನದಿ ಭೋರ್ಗರೆದು ಹರಿತಾ ಇದೆ. ನೀವೀಗ ಗಮನಿಸ್ತಾ ಇರುವಂಥದ್ದು ಇದು ನಂಜನಗೂಡಿನ ಒಳಭಾಗದಲ್ಲಿ ಕಪಿಲಾ ನದಿ ಭೋರ್ಗರೆತ ಕಾಣ್ತಾ ಇರುವಂಥದ್ದು. ಪ್ರಮುಖವಾಗಿ ಕಬಿನಿ ಜಲಾಶಯದಿಂದ 70,000 ಕ್ಯೂಸೆಕ್ಸ್ ನೀರನ್ನು ಇವತ್ತು ಹೊರಗಡೆ ಬಿಡಲಾಗ್ತಾಯಿದೆ. ಕಳೆದ 4 ದಿನಗಳಿಂದಲೂ ಕೂಡ 30, 40, 50,000 ಹೀಗೆ 30,000 ಮೇಲೆ ಅತಿ ಹೆಚ್ಚು ಕ್ಯೂಸೆಕ್ಸ್ ನೀರನ್ನು ಬಿಡ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿ ಇಡೀ ಕಪಿಲಾ ನದಿ ಭೋರ್ಗರೆತ ಹೆಚ್ಚಾಗ್ತಾ ಇದೆ. ಹೀಗಾಗಿ ನಂಜನಗೂಡಿನ ಭಾಗದ ಹಲವು ದೇವಸ್ಥಾನಗಳು ಈಗ ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದಾವೆ. ಜೊತೆಗೆ ನಂಜನಗೂಡಿನ ಸ್ನಾನಘಟ್ಟ ಇರ್ಬೋದು ಅಥವಾ ಪ್ರಮುಖವಾದಂಥ ಮಂಟಪಗಳಿರ್ಬೋದು, ಎಲ್ಲವೂ ಕೂಡ ಈಗ ಮುಳುಗಡೆಯಾಗಿದ್ದಾವೆ. ಸುತ್ತೂರು ಸೇತುವೆ ಮುಳುಗಡೆ. 10 ಹಳ್ಳಿಗಳ ಸಂಪರ್ಕ ಕಡಿತ. ಇನ್ನು ಕಪಿಲಾ ನದಿ ಭೋರ್ಗರೆತ ಹೆಚ್ಚಾದ ಪರಿಣಾಮ ಕಪಿಲಾ ಜಲಾನಯನ ಪ್ರದೇಶದ ಹಲವು ಸೇತುವೆಗಳು ಮುಳುಗಿವೆ. ಸುತ್ತೂರು ಸೇತುವೆ ಮುಳುಗಿದ್ದು 10 ಹಳ್ಳಿಗಳ ಪ್ರಮುಖ ರಸ್ತೆ ಮಾರ್ಗವೇ ಬಂದ್ ಆದಂತೆ ಆಗಿದೆ. ಕಬಿನಿ ಜಲಾಶಯದಿಂದ 70,000 ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಡ್ತಾ ಇರುವಂತಹ ಪರಿಣಾಮವಾಗಿ ಕಪಿಲಾ ನದಿಯ ಭೋರ್ಗರೆತ ಹೆಚ್ಚಾಗಿದೆ. ನಾವೀಗ ನಿಂತಿರುವಂತಹದ್ದು ಮೈಸೂರಿನ ಸುತ್ತೂರಿನ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಪ್ರಮುಖವಾದಂತಹ ಸೇತುವೆ ಇದು. ಅಂದರೆ ಈ ಕಡೆ ಭಾಗದ ಏನು ಸುತ್ತೂರಿನ ಅನೇಕ ಹಳ್ಳಿಗಳ ಭಾಗಕ್ಕೆ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖವಾದಂತಹ ಸೇತುವೆ ಇದು. ಸುತ್ತೂರು ಶ್ರೀ ಕ್ಷೇತ್ರ ಇರುವಂತಹ ಸ್ಥಳ ಇದು. ಈ ಒಂದು ಸ್ಥಳದಲ್ಲಿ ಇರುವಂತಹ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಹೀಗಾಗಿ ಏನು ಪ್ರಮುಖವಾದಂತಹ ಊರುಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖವಾದಂತಹ ಸೇತುವೆ ಇದಾಗಿತ್ತು. ಸದ್ಯಕ್ಕೆ ಕಪಿಲಾ ನದಿಯ ಭೋರ್ಗರೆತ ಹೆಚ್ಚಾಗಿರುವಂತಹ ಕಾರಣಕ್ಕೋಸ್ಕರವಾಗಿ ಈ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಕೆಆರ್ಎಸ್ ಭರ್ತಿಗೆ 8 ಅಡಿಯಷ್ಟೇ ಬಾಕಿ. ಕೆಆರ್ಎಸ್ಗೆ 44,617 ಕ್ಯೂಸೆಕ್ ಒಳಹರಿವು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವರುಣಾರ್ಭಟ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಹಳೆ ಮೈಸೂರು ಭಾಗದ ಜೀವನಾಡಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂ ಭರ್ತಿಗೆ ಕೇವಲ 8 ಅಡಿ ಮಾತ್ರ ಬಾಕಿ ಇದೆ.
ಇಂದು ಕೆಆರ್ಎಸ್ ಡ್ಯಾಂಗೆ 44,617 ಕ್ಯೂಸೆಕ್ ಒಳಹರಿವಿದೆ. ಇದರಿಂದಾಗಿ 124.80 ಅಡಿ ಗರಿಷ್ಠ ಮಟ್ಟದ ಕೆಆರ್ಎಸ್ ಡ್ಯಾಂ 116.60 ಅಡಿ ಭರ್ತಿಯಾಗಿದೆ. ಕೊಡಗಿನಲ್ಲಿ ಪುನರ್ವಸು ಮಳೆ ಪ್ರತಾಪ, ಕಾವೇರಿ ಅಬ್ಬರ, ಕೃಷಿ ಭೂಮಿಗಳು ಜಲಾವೃತ. ಕೊಡಗಿನಲ್ಲಿ ಪುನರ್ವಸು ಪ್ರಹಾರ ಜೋರಾಗಿದೆ. ಭಾರೀ ಗಾಳಿ ಮಳೆ ಅಬ್ಬರಕ್ಕೆ 108 ಅವಾಂತರ ಸೃಷ್ಟಿಯಾಗಿದೆ. ಕಾವೇರಿ ಆರ್ಭಟಕ್ಕೆ ಕೃಷಿ ಭೂಮಿಗಳು ಜಲಾವೃತಗೊಂಡಿವೆ. ವಿರಾಜಪೇಟೆ ತಾಲೂಕಿನ ಬೇತ್ರಿ ಸೇತುವೆ ಹಿಂಭಾಗದಲ್ಲಿ ಇರುವ ಗ್ರಾಮಗಳು ಹಾಗೂ ಅಡಿಕೆ ತೋಟಗಳು ದ್ವೀಪದಂತಾಗಿವೆ. ಭಾಗಮಂಡಲದ ತ್ರಿವೇಣಿ ಸಂಗಮ ಭರ್ತಿಯಾಗಿದ್ದು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಮುಂದುವರೆದಿದೆ. ಮುಂಜಾಗ್ರತಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಒಂದಷ್ಟು ಮಳೆ ಬಿರುಸುಪಡಿತಾ ಇದೆ. ಹೀಗಾಗಿ ಜನಜೀವನ ಒಂದು ರೀತಿ ಅಸ್ತವ್ಯಸ್ತ ಕೂಡ ಗೊಳ್ತಾ ಇರ್ತಕ್ಕಂಥದ್ದು. ಸದ್ಯ ಇದೀಗ ಪಬ್ಲಿಕ್ ಟಿವಿ ವಿರಾಜಪೇಟೆ ತಾಲೂಕಿನ ಬೇತ್ರಿ ನದಿಯ ಹಿಂಭಾಗ ಇರತಕ್ಕಂಥ ಹಲವಾರು ಗ್ರಾಮೀಣ ಭಾಗಕ್ಕೆ ಇದೀಗ ಕಾವೇರಿ ನೀರು ನುಗ್ಗಿರ್ತಕ್ಕಂಥ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ನೀವು ಇಲ್ಲಿ ನೋಡ್ಬೋದು ಕಾವೇರಿಯ ಉಗ್ರ ರೂಪ ಯಾವ ರೀತಿ ಪಡೆದಿದ್ದಾಳೆ ಕಾವೇರಿ ನದಿ ಅಂದರೆ ಸಾಕಷ್ಟು ನೀರು ಕೂಡ ಹೊಲ ಗದ್ದೆ ಮನೆಗಳು ಕೂಡ ಜಲಾವೃತ ಆಗಿರ್ತಕ್ಕಂಥದ್ದು. ಈ ನೆರೆಯ ಭೀತಿ ಕೂಡ ಸಾಕಷ್ಟು ಹೆಚ್ಚಾಗ್ತಾನೆ ಇದೆ. ಪ್ರವಾಹ ಪರಿಸ್ಥಿತಿ ಕೂಡ ಇಲ್ಲಿ ಹೆಚ್ಚಾಗ್ತಾ ಇದೆ. ಯಾಕಂದರೆ ಆ ಪ್ರಮಾಣದಲ್ಲಿ ಕಾವೇರಿ ನದಿ ಉಕ್ಕಿ ಹರಿತಿದ್ದಾಳೆ. ಕಳೆದ 2 ಗಂಟೆಯ ಅವಧಿಯಲ್ಲಿ ಸಾಕಷ್ಟು ಮಳೆ ಕೂಡ ಹೆಚ್ಚಾಗ್ತಾನೆ ಇದೆ. ನಿರಂತರವಾಗಿ ಮಳೆ ಸುರಿತಾ ಇರತಕ್ಕಂಥ ಪರಿಣಾಮದಿಂದ ಇದೀಗ ನದಿ ಪಾತ್ರದ ಜನರು ಮತ್ತು ಏನು ಕೃಷಿ ಚಟುವಟಿಕೆಗಳನ್ನ ಮಾಡುವಂತಹ ರೈತಾಪಿ ವರ್ಗದವರು ಇದೀಗ ಕಂಗಾಲಾಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಪ್ರಮಾಣದಲ್ಲಿ ನಿರಂತರವಾಗಿ ಬೆಳಗ್ಗೆಯಿಂದ ಶುರುವಾದಂತಹ ಮಳೆ ಮಧ್ಯಾಹ್ನದ ಮೇಲೂ ಕೂಡ ನಿರಂತರವಾಗಿ ಸುರಿತಿದೆ. ಈಗಾಗಲೇ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಕೂಡ ಇರೋದ್ರಿಂದ ಒಂದಲ್ಲ ಒಂದು ಅವಾಂತರಗಳು ಕೂಡ ಮುಂದುವರಿತಿದೆ ಅಂತಲೇ ಹೇಳ್ಬೋದು. ಹಾಸನದಲ್ಲಿ ಜಲಾಸುರನ ಆರ್ಭಟ, ಪ್ರವಾಹ ಮಟ್ಟ ಮೀರಿದ ಹೇಮಾವತಿ, ಸೇತುವೆ ಮುಳುಗಡೆ, ರೋಡ್ ಬಂದ್. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮುಂದುವರಿದ ಮಳೆ ಅಬ್ಬರ ಜೋರಾಗಿದೆ. ಪ್ರವಾಹ ಮಟ್ಟ ಮೀರಿ ಹೇಮಾವತಿ ನದಿ ಹರಿಯುತ್ತಿದೆ. ಸಕಲೇಶಪುರದ ಹೊಳೆಮಲ್ಲೇಶ್ವರ ದೇಗುಲದ ಮೆಟ್ಟಿಲುಗಳು ಸಂಪೂರ್ಣ ಜಲಾವೃತವಾಗಿವೆ. 2 ವರ್ಷಗಳ ಬಳಿಕ ಹೇಮಾವತಿ ನದಿ ತುಂಬಿ ಹರಿಯುತ್ತಿದೆ. ಹೇಮಾವತಿ ಜಲಾಶಯಕ್ಕೆ 35,871 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಸಕಲೇಶಪುರ ತಾಲೂಕಿನ ಮಾಗೇರಿ ಗ್ರಾಮದ ಸೇತುವೆ ಮುಳುಗಡೆಗೊಂಡು ಹಲವು ಗ್ರಾಮಗಳಿಗೆ ಸಂಪರ್ಕ ಕಡಿತವಾಗಿದೆ. ಇನ್ನು ಮಾಗೇರಿ ಗ್ರಾಮದ ಸೇತುವೆ ಮೇಲೆ ಬಾಣಗೇರಿ ಹೊಳೆ ತುಂಬಿ ಹರಿತಾ ಇರೋದ್ರಿಂದ ಸಕಲೇಶಪುರ ಮಾಗೇರಿ ಸೋಮವಾರಪೇಟೆ ರಸ್ತೆ ಸಂಪರ್ಕ ಕಟ್ಟಾಗಿದೆ. ಹಾಸನ ಜಿಲ್ಲೆಯಲ್ಲಿ ಕಳೆದ 1 ವಾರದಿಂದ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದ್ರೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಸಹ ನೀಡಲಾಗಿದೆ. ಒಂದೆಡೆ ಮಳೆಯಿಂದಾಗಿ ಅವಘಡಗಳು ಸಂಭವಿಸಿದರೆ ಮತ್ತೊಂದೆಡೆ ಜಿಲ್ಲೆಯ ಜೀವನದಿ ಹೇಮಾವತಿ ನದಿ ಭರ್ತಿಯಾಗುವ ಹಂತಕ್ಕೆ ಬಂದಿದೆ. ಈಗ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಇದು ಹಾಸನ ತಾಲೂಕಿನ ಗೊರೂರಿನಲ್ಲಿರ್ತಕ್ಕಂತಹ ಹೇಮಾವತಿ ಜಲಾಶಯ. ಕಳೆದ ಬಾರಿ ಭಾರಿ ಬರಗಾಲದಿಂದಾಗಿ ಜಲಾಶಯ ಸಂಪೂರ್ಣವಾಗಿ ಬರಿದಾಗಿತ್ತು. ಆದರೆ ಈ ವರ್ಷ ಸುರಿದಂತಹ ಧಾರಾಕಾರ ಮಳೆಗೆ ಹೇಮಾವತಿ ಜಲಾಶಯ ಭರ್ತಿ ಹಂತಕ್ಕೆ ಬಂದು ತಲುಪಿದೆ. 37.103 TMC ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿರತಕ್ಕಂಥ ಹೇಮಾವತಿ ಜಲಾಶಯದಲ್ಲಿ ಸದ್ಯ 31.626 ನೀರು ಸಂಗ್ರಹವಾಗಿದೆ. ಅಲ್ಲದೆ 2,922 ಅಡಿಗಳಷ್ಟು ಹೇಮಾವತಿ ಜಲಾಶಯದಲ್ಲಿ ಸದ್ಯ 2,916 ಅಡಿಗಳಷ್ಟು ನೀರು ಸಂಗ್ರಹವಾಗಿದ್ದು ಸುಮಾರು 35,871 ಕ್ಯೂಸೆಕ್ ನೀರು ಜಲಾಶಯಕ್ಕೆ ಹರಿದು ಬರ್ತಾ ಇದೆ. ಮಳೆ ಇನ್ನೂ ಸಹ ಮುಂದುವರೆದ್ರಿಂದ ನಾಳೆ ಅಥವಾ ಭಾನುವಾರ ಹೇಮಾವತಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗುವಂಥ ಸಾಧ್ಯತೆ ಇದ್ದು ಹೇಮಾವತಿ ಕ್ರಸ್ಟ್ ಗೇಟ್ಗಳಿಂದ ನೀರನ್ನು ಸಹ ಹೊರಬಿಡುವಂತಹ ಒಂದು ಸಾಧ್ಯತೆ ಇದೆ. ಒಟ್ಟಲ್ಲಿ ಮಳೆರಾಯನ ಹೊಡೆತಕ್ಕೆ 108 ಅವಾಂತರ ಸೃಷ್ಟಿಯಾಗಿದೆ. ಜನ ಮನೆಯಿಂದ ಹೊರಬರೋದಕ್ಕೂ ಆಗ್ತಾ ಇಲ್ಲ. ಬಂದರೂ ಆತಂಕ ಪಡುವಂತಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.